ಎಲ್ರಿಗೂ ನಮಸ್ಕಾರ. ಶುಕ್ರವಾರ ಮನೆದೇವ್ರ ವಾರದ ಪೂಜೆಗೆ ಗುರುವಾರದ ಪ್ರಿಪ್ರೇಷನ್ ಬ್ಲಾಗ್ ಆಗಿರುತ್ತೆ. ಸೊ ಗುರುವಾರನೇ ಪೂಜೆ ರೂಮ್ ಕ್ಲೀನ್ ಮಾಡಿಕೊಂಡು ಪೂಜೆಗೆ ಬಳಸುವಂಥ ಪಾತ್ರೆಗಳನ್ನೆಲ್ಲ ನೀಟಾಗಿ ತೊಳೆದಿಟ್ಬಿಡ್ತೀನಿ. ಸೊ ಹಾಗೆ ದೇವ್ರ ಫೋಟೋದಲ್ಲಿ ಹಾಕಿರುವಂಥ ಹೂಗಳನ್ನೆಲ್ಲ ತೊಗೊಂಡೋಗಿ ಗಿಡದ ಹತ್ರ ಹಾಕ್ಬಿಡ್ತೀನಿ. ಡಸ್ಟ್ಬಿನ್ಗೆ ಹಾಕೋದಿಲ್ಲ. ಈ ರೀತಿ ಗಿಡದ ಹತ್ರ ಮಣ್ಣಲ್ಲಿ ಹಾಕೋದ್ರಿಂದ ಕಾಂಪೋಸ್ಟ್ ಆಗಿ ರೆಡಿ ಆಗುತ್ತೆ. ಸೊ ಹಾಗಾಗಿ ನಾನು ಮಣ್ಣಲ್ಲಿ ಹಾಕ್ಬಿಡ್ತೀನಿ. ಹಿತ್ತಾಳೆ ಪಾತ್ರೆಗಳನ್ನು ಈಸಿಯಾಗಿ ವಾಶ್ ಮಾಡ್ಕೊಳ್ಳೋಕ್ಕೆ ಮನೇಲೆ ಹುಣಸೆಹಣ್ಣು ಪೇಸ್ಟನ್ನು ಯಾವ ರೀತಿ ತಯಾರು ಮಾಡ್ಕೊಬಹುದು ಅಂತ ನಾನು ಆಲ್ರೆಡಿ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಬಹುದು. ಎವ್ರಿ ಡೇ ಈ ರೀತಿ ನಾನು ಪೂಜೆ ರೂಮ್ನ ಕ್ಲೀನ್ ಮಾಡೋದಿಲ್ಲ. ವಾರದಲ್ಲಿ ಒಂದು ಸಲ ಮಾತ್ರ ಈ ರೀತಿ ಫುಲ್ ಡೀಪ್ ಕ್ಲೀನ್ ಮಾಡಿಬಿಡ್ತೀನಿ. ಯಾಕಂದರೆ ಡೈಲಿ ಧೂಪ ಮಚ್ಚೋದ್ರಿಂದ ವೈಟ್ ಟೈಲ್ಸ್ ಆಗಿರೋದ್ರಿಂದ ಫುಲ್ ಕಪ್ಪು ಕಪ್ಪು ಕಲೆಗಳು ಕುತ್ಕೊಂಡಂಗೆ ಆಗಿರುತ್ತೆ. ಹಾಗಾಗಿ ನೀಟಾಗಿ ಒರೆಸ್ಬಿಡ್ತೀನಿ ಒಂದ್ಸಲ. ಪೂಜೆ ರೂಮ್ನ ಒರೆಸ್ಬೇಕಾದ್ರೆ ನೀರಲ್ಲಿ ಸ್ವಲ್ಪ ಜವಾದು ಪೌಡರ್ನ ಮಿಕ್ಸ್ ಮಾಡಿ ಪೂಜೆ ರೂಮ್ನ ಒರೆಸೋದ್ರಿಂದ ಗುಡ್ ಸ್ಮೆಲ್ ಇರುತ್ತೆ. ಹಾಗೆ ಯಾವಾಗಲೂ ಬಿಡಿ ಹೂಗಳನ್ನ ತರೋದು ತುಂಬಾ ಕಮ್ಮಿ. ಪೂಜೆಗೆ ಈ ರೀತಿ ಕಟ್ಟಿರೋ ಮಾಲೆಗಳನ್ನೇ ತರಿಸ್ಬಿಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್.